ಮನೆ ನಿರ್ಮಾಣ ಸಾಮಗ್ರಿ ನೀಡುವ ಕಾರ್ಯ ಮುಂದುವರಿಯಲಿದೆ. ಸಿಎಂ ಬೈರೇಗೌಡ. ಶಿಡ್ಲಘಟ್ಟ ಕ್ಷೇತ್ರದ ಕೆಲ ನಾಯಕರುಗಳು ನಮ್ಮ ಬಳಿ ಮನೆ ನಿರ್ಮಾಣ ಸಾಮಗ್ರಿಗಳು ಪಡೆದು ನಮ್ಮ ವಿರುದ್ಧ ಅಪಪ್ರಚಾರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ ಮಾನವ ಹಕ್ಕುಗಳ ಕಮಿಟಿ ಕರ್ನಾಟಕ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ಸಿಎಂ ಬೈರೇಗೌಡ, ನಮ್ಮನ್ನು ಟೀಕಿಸುವವರು ಹಾಗೂ ಅವರ ನಾಯಕರಿಗೆ ತಾಕತ್ತಿದ್ದರೆ ಕನಿಷ್ಠ 10 ಬಡ ಕುಟುಂಬಗಳಿಗೆ ಮನೆ ಕಟ್ಟಿಸಿಕೊಡಲಿ ಎಂದು ಸವಾಲು ಹಾಕಿದರು. ತಾಲೂಕಿನ ಚೀಮನಹಳ್ಳಿ ಗ್ರಾಮದ ತೋಟದ ಬಳಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ ಶಿಡ್ಲಘಟ್ಟ, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಹಾಗೂ ಚಿಂತಾಮಣಿ ತಾಲೂಕುಗಳ 700ಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ಮನೆ ನಿರ್ಮಾಣಕ್ಕೆ ಅಗತ್ಯವಾದ ಸಿಮೆಂಟ್, ಇಟ್ಟಿಗೆ, ಕಬ್ಬಿಣ, ಎಂಸ್ಟ್ಯಾಂಡ್, ಕಬ್ಬಿಣ ಶೀಟ್ ಸೇರಿದಂತೆ ಸುಮಾರು 2,60,000 ಮೌಲ್ಯದ ಕಟ್ಟಡ ನಿರ್ಮಾಣ ಸಾಮಗ್ರಿಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಪ್ರಸ್ತುತ ಮೊದಲ ಹಂತದ ಕಾಮಗಾರಿ ಅಂತಿಮ ಹಂತದಲ್ಲಿದ್ದು, 2ನೇ ಹಂತದ ವಿತರಣೆಯಲ್ಲಿ ವಿಳಂಬವಾಗಲು ಸಾಮಗ್ರಿಗಳ ಸಾಗಾಣಿಕೆಗೆ ಸೂಕ್ತ ರಸ್ತೆ ಇಲ್ಲದಿರುವುದೇ ಪ್ರಮುಖ ಕಾರಣವಾಗಿದೆ. ಮಳೆಗಾಲದಲ್ಲಿ ಲೋಡ್ ವಾಹನಗಳು ಸಂಚರಿಸಲು ಸಾಧ್ಯವಾಗುವುದಿಲ್ಲ. ಬೇಸಿಗೆಯಲ್ಲಿ ಪಕ್ಕದ ಜಮೀನುಗಳ ಮಾಲೀಕರಿಂದ ತೊಂದರೆ ಎದುರಾಗುತ್ತದೆ. ಇಂತಹ ಎಲ್ಲ ಅಡಚಣೆಗಳ ನಡುವೆಯೂ ಸೂರಿಲ್ಲದ ಬಡ ಕುಟುಂಬಗಳಿಗೆ ಮನೆ ನಿರ್ಮಾಣ ಸಾಮಗ್ರಿ ಒದಗಿಸುವ ಕಾರ್ಯವನ್ನ ನಿರಂತರವಾಗಿ ಮುಂದುವರಿಸಲಾಗುತ್ತಿದೆ ಎಂದು ಹೇಳಿದರು. ಮುಂದಿನ 10 ವರ್ಷಗಳಲ್ಲಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಗುಡಿಸಲು ಮುಕ್ತ ಜಿಲ್ಲೆಯನ್ನಾಗಿಸುವುದು ತಮ್ಮ ಗುರಿಯಾಗಿದೆ ಎಂದು ತಿಳಿಸಿದ ಅವರು, 2ನೇ ಹಂತದ ಯೋಜನೆಗೆ ಅರ್ಜಿ ಸಲ್ಲಿಸಲು 100 ಜನರು ಮುಂದೆ ಬಂದಿದ್ದು, ಪರಿಶೀಲನೆಯ ನಂತರ ನಿಜವಾದ ಅರ್ಹ ಬಡ ಫಲಾನುಭವಿಗಳಿಗೆ ಮಾತ್ರ ಸಾಮಗ್ರಿಗಳನ್ನು ವಿತರಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದಿಬ್ಬೂರಳ್ಳಿ ಕುರಿಗಳಪ್ಪ, ಬಶೆಟ್ಟಳ್ಳಿ ದೇವಪ್ಪ, ಕುಂದಲಗುರಕಿ ನಟರಾಜ್, ರತ್ನಮ್ಮ, ಗೊರಮಡುಗು ಮುನಿಕುಮಾರ್, ಗಜೇಂದ್ರ, ನವೀನ್, ದೊಡ್ಡತೈಕಳಿ ಶ್ರೀರಾಮಪ್ಪ, ಸವಿತಾ, ದಡಂಘಟ್ಟ ರಾಜು, ಶಿವಮ್ಮ, ಚಿಲಕಲನೇರ್ಪು ರಾಮಾಂಜಿ, ನಾಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚಿಲಕಲನೇರ್ಪು ಭಾಗದಲ್ಲಿ ಸಹ ಒಂದು 5-6 ಜನಕ ಆದೇಶದ ಪ್ರತಿಯನ್ನು ಸಹ ಕೊಟ್ಟಿರ್ತೀವಿ. ಆ ಆದೇಶದ ಪ್ರತಿ ಕಲ್ಲರ್ ಜೆರಾಕ್ಸ್ ಮಾಡಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಏನಪ್ಪಾ ಅಂತಂದ್ರೆ, ಈ ರಾಜಕೀಯದಲ್ಲಿರ್ತಕ್ಕಂಥ ಕೆಲವು ಫಾಲೋವರ್ಸ್ ಅಂತ ಇರ್ತಾರೆ, ಕೆಲವು ರಾಜಕೀಯ ಲೀಡರ್ಗೆ. ಆ ರಾಜಕೀಯ ಲೀಡರ್ಗೆ ಕೆಲವು ಯೂತ್ ಹುಡುಗರು ಏನ್ ಮಾಡಿದ್ರು, ಯೂತ್ ಬೇರೆಯವರು ಏನ್ ಮಾಡಿದಾರೆ, ಅದನ್ನ ಜೆರಾಕ್ಸ್ ಮಾಡಿ ನಮ್ಗೆ ನೀವು ಆದೇಶದ ಪ್ರತಿಯನ್ನು ಕೊಟ್ಟಿದೀವಿ, ನೀವು ನಮ್ಗೆ ಮನೆ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಬಗ್ಗೆ ಸುಳ್ಳು ಪ್ರಚಾರನ್ನ ಮಾಡೋದಕ್ಕ ಮುಂದಾಗಿದ್ದಾರೆ. ಹಂಗಾಗಿ ಅದು ನಮ್ಗೆ ಮಾಹಿತಿ ಬಂದಾದ್ಮೇಲೆ ಅವ್ರನ್ನ ಕರೆಸಿ ನಾವು ಹೇಳಿದೀವಿ, ದಯವಿಟ್ಟು ಈ ತರ ನೀವು ಮಾಡಕ್ ಹೋಗಬೇಡಿ, ನೀವು ಮಾಡ್ತಾ ಇರೋದು ತಪ್ಪಾಗುತ್ತೆ, ನಾವು ಕಾನೂನಿನ ಹೋರಾಟ ಮಾಡಬೇಕಾಗುತ್ತೆ, ಎಚ್ಚರಿಕೆ ಕೊಟ್ಟು ಅವ್ರನ್ನ ಕಳಿಸ್ಕೊಟ್ಟಿದ್ವಿ. ಅವರು ಸಹ ಒಬ್ಬ ಬಡ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ. ರಾಜ್ಯ ಇಡೀ ರಾಷ್ಟ್ರದಲ್ಲಿನೇ ಯಾರಾದ್ರೂ ಒಬ್ಬ ಸಮಾಜ ಸೇವಕ ಹಟ್ಕೊಂಡು ಒಂದು ಹೆಸರು, ನಾನು ಸಮಾಜ ಸೇವಕ, ಇವತ್ತು ನಾವು ನೋಡ್ತಾ ಇದೀವಿ ಸಾಮಾಜಿಕ ಜಾಲತಾಣದಲ್ಲಿ ನಾವು ಸಮಾಜ ಸೇವಕರು ಅಂತ ಕೇಳಿ ಹಾಕಂತಾರೆ. ಅವ್ರು ಮಾಡಂತ ಹಲಕ ಕೆಲಸಗಳು ನೋಡಿದ್ರೆ ಹೆಂಗಿರ್ತದೆ ಅಂತಂದ್ರೆ, ಕ್ಯಾಕರ್ಸಿ ಉಗಿಬೇಕು ಅನ್ನೋಂತ ಮಟ್ಟಕ್ಕೆ ಇರ್ತದೆ ಅವ್ರು ಮಾಡಂತ ಕೆಲಸಗಳು. ಸಮಾಜ ಸೇವೆಯಲ್ಲಿ ಹೆಸರಿಟ್ಕೊಂಡು ಕಚೇರಿಗಳಲ್ಲಿ ಹೋಗಿ ರೋಲ್ ಕಾಲ್ ಮಾಡೋದು ಇವತ್ತಿನಿಂದಲ್ಲಿ. ಅಷ್ಟೇ ಅಲ್ದ, ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಅಧಿಕಾರಿಗಳ ಜೊತೆ ಮಿಂಗಲ್ ಆಗಿ ಒಂದಿಷ್ಟು ದುಡ್ಡು ಕೀಳುವಂತ ಪರಿಸ್ಥಿತಿಗಳಾಗ್ಬಿಟ್ಟೈತಿ. ಹೆಸರಿಗೆ ಮಾತ್ರ ಟೈಟಲ್ ಏನೋ, ನಾವು ಸಮಾಜ ಸೇವಕರು. ಸಮಾಜ ಸೇವಕ ನಾವು ತಾಕತ್ತಿದ್ರೆ ಚಾಲೆಂಜ್ ಮಾಡ್ತೀನಿ, ಬಹಿರಂಗವಾಗಿ ಚಾಲೆಂಜ್ ಮಾಡ್ತೀನಿ. ಒಬ್ಬ ಸಮಾಜ ಸೇವಕರು ಅಂತ ಹೇಳಿ ಇಷ್ಟು ಜನ ಇದಾರಲ್ವಾ, ಅವನಿಗೆ ತಾಕತ್ತಿದ್ರೆ, ಅವನು ಗಂಡಸೇ ಆದ್ರೆ ಒಂದು 10 ಜನಕ್ಕೆ 10 ಮನೆ ಕಟ್ಸ್ಕೊಡಕ್ ಹೇಳಿ ಬಹಿರಂಗವಾಗಿ ಚಾಲೆಂಜ್ ಮಾಡ್ತೀನಿ ನಾನು. ಅರ್ಥ ಆಗ್ತಾ ಇದೆಯಾ? ಕಟ್ಕೊಳಕ್ ಹೇಳಿ. ಇವತ್ತಿನಿಂದಲೇ ನಾನು ಎಷ್ಟೋ ಜನಕ್ಕೆ ಮನೆಗೆ ಕೊಟ್ಟಿದ್ದೀನಿ, ಮನೆಗೆ ಕಳಿಸಿದ್ದೀನಿ. ಅವನಿಗೆ ಯೋಗ್ಯತೆ ಇತ್ತಂದ್ರೆ ಆ ಮನೆಗೆ ಸುಣ್ಣ ಬಣ್ಣ ಮಾಡಿ ಅದೇನು ಕೆಳಗೆ ಫ್ಲೋರಿಂಗ್ ಹಾಕಿ ಗುರುಪ್ರವೇಶ ಮಾಡ್ಕೊಡಕ್ ಹೇಳಿ, ನೋಡೋಣ. ಒಂದು 10 ಜನಕ್ಕೆ ಮಾಡಕ್ ಹೇಳಿ. ಅರ್ಥ ಆಗ್ತಾ ಇದೆಯಾ? ನೋಡಿ, ಅವ್ರ ತರ ಸಮಾಜ ಡೊಂಗಿ ಸಮಾಜ ಸೇವೆ ಮಾಡ್ಬೇಕಂದ್ರೆ ನಾವು ಹೇಳಿದ್ದೀವಿ, ನಮಗೂ ಗೊತ್ತಿದೆ. ಇವತ್ತಿಷ್ಟು ಜನ ಸೇರಿದ್ರೆ ಯಾರಿಗಾದ್ರೂ ದುಡ್ಡು ಕೊಟ್ಟು ಕರ್ಸಿದ್ರ ಒಂದ್ ಮನೆ ಆದ್ರೂ ದಯವಿಟ್ಟು ನಮ್ಗೆ ಸಿಗಬಹುದು. ಹಂಗಾಗಿ ಆ ಮನೆ ಆದ್ರೂ ಏನಾದ್ರು ಸಿಗುತ್ತೇನೋ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನೀವು ಬಂದಿದ್ರ. ಅದೇ ತರನೇ
ನೆಕ್ಸ್ಟ್ ನಿಮ್ಮಲ್ಲಿ ಓಟ್ ಕೇಳಕ್ ಯಾರಾದ್ರೂ ಬಂದಿದಾರಂದ್ರೆ ಅವ್ರಿಗೆ ನೀವು ಹೇಳಬೇಕು. ಯಾರಾದ್ರೂ ಓಟ್ ಕೇಳಕ್ ಬಂದ್ರೆ ಅವ್ರಿಗೆ ಹೇಳ್ಬೇಕು. ನೀವು ಪ್ರತಿಯೊಬ್ಬ ಪಕ್ಷದನೂ ಹೇಳಬೇಕು. ಇವತ್ತು ಬರೀ ನೀವು 500 ರೂಪಾಯಿ ಕೊಡಿಸ್ಕೊಂಡು ಓಟ್ ಹಾಕೋದಲ್ಲ. ನೀವು ಹೇಳ್ರಿ, ಏನ್ ಹೇಳ್ಬೇಕಂತಂದ್ರೆ ನನ್ನ ಮಗಳಿಗೆ ಮದುವೆ ಮಾಡಬೇಕು, 2.5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ, ನನ್ನ ಮಗಳಿಗೊಂದು 10 ಗ್ರಾಮ್ ಒಡವೆ ಮಾಡಿಸ್ಕೊಡಿ ಅಣ್ಣ, ನಿನಗೆ ಓಟ್ ಹಾಕ್ತೀವಿ ಅಂತ ಹೇಳ್ರಿ. ಹೇಳಿ, ಒಂದ್ 10 ಗ್ರಾಮ್ ಚಿನ್ನ ಮಾಡಿಸ್ಕೊಡಿ ಅಣ್ಣ, ನಮ್ಮ ಓಟಿಗೆ ಎಷ್ಟು ನಿಮ್ದು ಒಂದೇ ಒಂದು ಓಟಿಗೆ ಎಷ್ಟು ಬೆಲೆ ಇದೆ ಗೊತ್ತಾ? ನೀವು ಒಬ್ಬರು ಒಂದು ಓಟ್ ಹಾಕಿಲ್ಲ ಅಂದ್ರೆ ಅಲ್ಲಿ ಕೆಳಗೆ ಬಿದ್ದೋತದ ಸರ್ಕಾರ. ಒಬ್ಬರು ಒಂದ್ ಓಟ್ ಹಾಕಿಲ್ಲ ಕೆಳಗೆ ಬಿದ್ದೋತದೆ. ಯಾರೋ ಒಬ್ರು 500 ರೂಪಾಯಿ ಕೊಟ್ರು ಅಂತಂದಿದ ತಕ್ಷಣ ನೀವು ಹೋಗ್ಬಿಟ್ಟು ಅವ್ರಿಗೆ ಓಟ್ ಹಾಕ್ತಿರಲ್ವಾ? ನೀವು ವಿದ್ಯಾವಂತರಲ್ವಾ? ಬುದ್ಧಿವಂತರಲ್ವಾ? ಒಂದು ಓಟಿನ ಬೆಲೆ ಏನು ಅಂತ ಗೊತ್ತಿಲ್ವಾ ನಿಮ್ಗೆ? ಯೋಚನೆ ಮಾಡಿ.